ಸ್ಫೋಟದಿಂದ ಧ್ವಂಸ ಆಗಿದ್ದು ಒಂದಲ್ಲ 6 ಮನೆಗಳು. ಒಂದು ಸಿಲಿಂಡರ್ ಸ್ಫೋಟಕ್ಕೆ 6 ಮನೆ ಛಿದ್ರವಾಗ್ತಾವ? ಇದೇ ಪ್ರಶ್ನೆ ಅವಾಗಿಂದಲೂ ಕಾಡ್ತಾ ಇರೋದು. ಸಿಲಿಂಡರ್ ಸ್ಫೋಟ ಅನ್ನೋದೇ ಡೌಟ್, ಬೇರೆ ಏನಾಗಿರ್ಬೋದು ಹಾಗಾದ್ರೆ? ವಿಚಾರ ತಿಳಿದು ಸ್ಥಳಕ್ಕೆ ಕಮಿಷನರ್ ಕೂಡ ದೌಡಾಯಿಸಿದ್ರು. ಸಿದ್ದರಾಮಯ್ಯ ಕೂಡ ಬಂದಿದ್ದಾರೆ. ಕಮಿಷನರ್ ಭೇಟಿ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಕೂಡ ಇಲ್ಲಿಗೆ ಬಂದಿದ್ದಾರೆ. ವಿಚಾರ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸದ್ಯಕ್ಕೆ ಏನು ಗೊತ್ತಾಗ್ತಿಲ್ಲ ಅಂದಿದ್ದಾರೆ ಕಮಿಷನರ್. ಹಾಗಾದ್ರೆ ಅಲ್ಲಿ ನಿಜಕ್ಕೂ ಆಗಿದ್ದು ಸಿಲಿಂಡರ್ ಸ್ಫೋಟನ ಅಥವಾ ಬೇರೆ ಏನಿರಬಹುದು? ಇದನ್ನೇ ಹೇಳ್ತಾ ಇರೋದು. ನೋಡಿ, ಸಿಲಿಂಡರ್ ಬ್ಲಾಸ್ಟ್ ಆಗಿರುವ ಸುದ್ದಿಗಳು ಇಲ್ಲಿ ತನಕ ಅನೇಕ ಓದಿದೀವಿ ನಾವು. ಎಕ್ಸಾಂಪಲ್ ಬೆಂಗಳೂರಲ್ಲೇ ತಗೊಳ್ಳೋಣ, ಹಲವಾರು ಸುದ್ದಿಗಳನ್ನ ಓದಿದೀವಿ. ಆ ಮನೆ ಕಿಟಕಿ ಗೋಡೆ ಛಿದ್ರವಾಯಿತು, ಮನೆಗೆ ಇಷ್ಟು ದೊಡ್ಡ ಪ್ರಮಾಣದ ಹಾನಿ ಆಯಿತು ಅಂತ ಓದಿದೀವಿ. ಬಟ್ ಇಲ್ಲಿ ಮನೆಗಳು. ಹಾಗಾದ್ರೆ ಅಲ್ಲಿ ನಿಜಕ್ಕೂ ಸಿಲಿಂಡರೇ ಬ್ಲಾಸ್ಟ್ ಆಯ್ತು ಅಥವಾ ಬೇರೆ ಏನಾದರೂ ಇತ್ತಾ? ಏನಾಯ್ತು? ಹಂಗೆ ನೋಡೋದಾದ್ರೆ ಇವತ್ತು ಬೇರೆ ಸ್ವಾತಂತ್ರ್ಯ ದಿನಾಚರಣೆ. ಏನು, ಎತ್ತ, ಎಲ್ಲಿ, ಯಾಕೆ ಬ್ಲಾಸ್ಟ್ ಆಯಿತು, ಅದು ಈ ಪ್ರಮಾಣದಲ್ಲಿ, ಇವೆಲ್ಲವೂ ಕೂಡ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಒಂದಲ್ಲ 6 ಮನೆಗಳಿಗೆ ಡ್ಯಾಮೇಜ್ ಆಗೋ ರೀತಿಯಲ್ಲಿ ಅಲ್ಲಿ ಬ್ಲಾಸ್ಟ್ ಆಗುತ್ತೆ ಅಂದರೆ ಸ್ಫೋಟ ಆದಂತಹ ವಸ್ತು ಸಿಲಿಂಡರ್ ಏನಾ ಅಥವಾ ಬೇರೆ ಏನಿರಬಹುದು? ಈಗ ದೊಡ್ಡ ಸಿಲಿಂಡರ್ ಕಮರ್ಷಿಯಲ್ ಬರುತ್ತವೆ ನೋಡಿದ್ದೀರಾ, ಅದನ್ನು ರೀಫಿಲ್ ಮಾಡ್ತಾರೆ. ಅದರಲ್ಲಿ 5 kg ಚಿಕ್ಕದಾಗಿ, ಅವೆಲ್ಲವೂ ಕೂಡ ಅನಧಿಕೃತ. ಇವ್ರು ಯಾರು ಲೈಸೆನ್ಸ್ ತೊಗೊಂಡಿರಲ್ಲ. ಇನ್ ಕೇಸ್ ಇದು ನಿಜ ಆಗಿದ್ರೆ ನಾವು ಜಸ್ಟ್ ಗೆಸ್ ಮೇಲೆ ಹೇಳ್ತಾ ಇರೋದು ಹಿಂಗಾಗಿರ್ಬೋದಾ ಅಂತ. ಯಾಕಂದರೆ ಅಲ್ಲಿ ಏನಾಗಿದೆ, ಯಾವುದರಿಂದ ಬ್ಲಾಸ್ಟ್ ಆಗಿದೆ, ಇನ್ನೂ ಕೂಡ ಪೊಲೀಸರೇ ಅದ್ರ ಬಗ್ಗೆ ಕನ್ಫರ್ಮೇಷನ್ ಕೊಡ್ತಾ ಇಲ್ಲ. ಅವ್ರುಗಳಿಗೆ ಅನುಮಾನ ಇದೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಅಜಯ್ ನೀಡ್ತಾರೆ. ಅಜಯ್, ಬೆಳಗ್ಗೆ ನಾವು ಮಾತಾಡಬೇಕು, ನಾನು ಇದೇ ಪ್ರಶ್ನೆ ನಿಮ್ಮನ್ನು ಕೇಳಿದ್ದು. ಸಾಮಾನ್ಯವಾಗಿ ಇಂಥ ಸಿಲಿಂಡರ್ ಬ್ಲಾಸ್ಟ್ ಆಯಿತು ಅಂದಾಗ ನೀವು ಸುದ್ದಿ ಕೊಟ್ಟಿರ್ತೀರಿ, ನಾವು ಪ್ರಶ್ನೆ ಕೇಳಿರ್ತೀವಿ. ಒಂದು ರೂಮು ಅಥವಾ ಹಬ್ಬ ಅಂದರೆ ಒಂದು ಮನೆ ಡ್ಯಾಮೇಜ್ ಆಗಿರ್ಬೋದು. ಇಲ್ಲಿ ಅಕ್ಕಪಕ್ಕದಲ್ಲಿದ್ದ 6 ಮನೆಗಳಿಗೆ ಡ್ಯಾಮೇಜ್ ಆಗಿದೆ ಅಂದರೆ ಇನ್ನು ಅದೆಷ್ಟು ದೊಡ್ಡ ಮಟ್ಟಕ್ಕೆ ಸ್ಫೋಟ ಆಗಿರ್ಬೋದು. ಅಲ್ಲಿ ನಿಜಕ್ಕೂ ಸಿಲಿಂಡರೇ ಬ್ಲಾಸ್ಟ್ ಆಯ್ತಾ ಅಥವಾ ಬೇರೆ ಏನಾದರೂ ಇರ್ಬೋದಾ? ಅನುಮಾನ ಇರುತ್ತೆ ಅಜಯ್. ಖಂಡಿತವಾಗ್ಲೂ ವಿದ್ಯಾ, ಈಗಾಗ್ಲೇ ಸಾಕಷ್ಟು ಅನುಮಾನಕ್ಕೂ ಕೂಡ ಈ ಒಂದು ಸ್ಫೋಟ ಕೂಡ ಕಾರಣ ಆಗಿರುವಂತದ್ದು. ಯಾಕಂದ್ರೆ ನೀವು ಹೇಳ್ದಾಗೆ ಒಂದು ಸಿಲಿಂಡರ್ ಸ್ಫೋಟ ಆದ್ರೆ ಏನು ಒಂದು ಮನೆ ಏನಾದ್ರು ಇದಾಗುತ್ತೆ, ಆದ್ರೆ ಇಲ್ಲ ಅಂದ್ರೆ 2-3 ಮನೆಗೆ ಹಾನಿ ಆಗತ್ತೆ. ಆದ್ರೆ ಇಲ್ಲಿ 5ರಿಂದ 6 ಮನೆಗೂ ಕೂಡ ಹಾನಿಯಾಗಿದೆ. ಜೊತೆಗೆ 10ರಿಂದ 12 ಜನಕ್ಕೂ ಕೂಡ ಈಗಾಗಲೇ ಗಾಯಗಳು ಕೂಡ ಆಗಿರುವಂತದ್ದು. ಸೊ ಹೀಗಾಗಿ ಇದೆಲ್ಲ ಒಂದ್ ಕಡೆ ಅನುಮಾನಕ್ಕೂ ಕೂಡ ವ್ಯಕ್ತವಾಗಿತ್ತು. ಸೊ ಹೀಗಾಗಿ ಏನು ಸ್ವತಃ ನಗರ ಪೊಲೀಸ್ ಆಯುಕ್ತರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಯಾಕಂದ್ರೆ ನಾವು ನೋಡಿದಂತ ಸಂದರ್ಭದಲ್ಲಿ ಇದು ಚಿಕ್ಕ ಪುಟ್ಟ ವಿಚಾರಗಳು, ಒಂದು ಸಿಲಿಂಡರ್ ಬ್ಲಾಸ್ಟ್ ಎಲ್ಲ ಆದ್ರೆ ನಗರ ಪೊಲೀಸ್ ಆಯುಕ್ತರೇ ಇಲ್ಲಿ ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಿರ್ಲಿಲ್ಲ. ಆದ್ರೆ ಇಲ್ಲಿ ಸಿಎಂ ಕೂಡ ಬಂದಿದ್ದಾರೆ ಅಂದ್ರೆ ಏನೋ ಒಂದು ಅನುಮಾನ ಇದೆ ಅನ್ನೋ ಒಂದು ವಿಚಾರಗಳು ಕೂಡ ಗೊತ್ತಾಗ್ತಿದೆ. ಆದ್ರೆ ಯಾವ ಸ್ಫೋಟ ಬಳಸಿ ಆಗಿದೆ ಅನ್ನೋ ಬಗ್ಗೆ ಅಷ್ಟಾದ ಮಾಹಿತಿ ಇನ್ನೂ ಸಿಗ್ತಾ ಇಲ್ಲ. ಅಂದ್ರೆ ಪೊಲೀಸರ ತನಿಖೆಯ ನಂತರವೇ ಇಲ್ಲಿ ಗೊತ್ತಾಗ್ಬೇಕಾಗತ್ತೆ. ಯಾಕಂದ್ರೆ ಈಗಾಗಲೇ ಸೋಕೋ ಟೀಮ್ ಆಗಿರ್ಬೋದು, FSL ಟೀಮ್ ಆಗಿರ್ಬೋದು, ಮತ್ತೆ SDRF ಆಗಿರ್ಬೋದು, ಮತ್ತೆ ಫೈರ್ ಇಂಜಿನ್ ಅವರಾಗಿರ್ಬೋದು, ಜೊತೆಗೆ ಪೊಲೀಸರು ಎಲ್ಲರೂ ಕೂಡ ಈಗಾಗಲೇ ಎಲ್ಲ ತಂಡದಿಂದನೂ ಕೂಡ ಈಗಾಗಲೇ ಪರಿಶೀಲನೆ ಸಹ ಮಾಡ್ಲಾಗ್ತಿರುವಂತದ್ದು. ಯಾವ ಕಾರಣದಿಂದಾಗಿ ಸ್ಫೋಟ ಆಯಿತು, ಸ್ಫೋಟಕ್ಕೆ ಬೇರೆ ಏನಾದ್ರು ಕೆಮಿಕಲ್ಗಳೇನಾದ್ರು ಇಲ್ಲಿ ಏನು ಬಳಸಲಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನ ವ್ಯಕ್ತ ಆಗ್ತಿರುವಂತದ್ದು. ಈಗಾಗಲೇ ಅಲ್ಲಿ ಕಸ್ತೂರಿ ಅಂತ ಹೇಳಿ ಒಬ್ರು ಮನೆಯಲ್ಲಿ ಈಗಾಗಲೇ ಆಗಿದೆ ಅನ್ನೋ ಮಾಹಿತಿ ಇರುವಂತದ್ದು. ಸೊ ಹೀಗಾಗಿ ಆ ಕಸ್ತೂರಿ ಅವರ ಬಳಿನೂ ಕೂಡ ಈಗಾಗಲೇ ಪೊಲೀಸರು ಸ್ಟೇಟ್ಮೆಂಟ್ ಅನ್ನ ತಗೊಂಡಿದ್ದಾರೆ. ಅವರು ಕೂಡ ಈಗಾಗಲೇ ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆಯನ್ನು ಕೂಡ ಪಡಿತಾ ಇರುವಂತದ್ದು. ಸೊ ಹೀಗಾಗಿ ಕಸ್ತೂರಿ, ಆಕೆಯ ಮಗಳಾಗಿರ್ಬೋದು ಮತ್ತೆ ಆತ ಗಂಡ ಆಗಿರ್ಬೋದು, 3 ಜನರು ಕೂಡ ಮನೇಲಿ ಇದ್ರು ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಆ ಒಂದು ವಿಚಾರವನ್ನು ಕೂಡ ಈಗ ಪೊಲೀಸರು ಕಲೆ ಹಾಕುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಈಗ ಸ್ವತಃ ಸಿಎಂ ಕೂಡ ಸ್ಥಳಕ್ಕೆ ಬಂದಿರೋದು, ಮತ್ತೆ ಏನು ನಗರ ಪೊಲೀಸ್ ಆಯುಕ್ತರು ಸೀಮಂತ್ ಕುಮಾರ್ ಸಿಂಗ್ ಏನಿದ್ರೆ ಅವರಿಂದನೂ ಕೂಡ ಕೆಲವೊಂದು ಮಾಹಿತಿಗಳನ್ನ ಕೂಡ ಪಡಿತಾ ಇದ್ದಾರೆ. ಯಾತಕ್ಕಾಗಿ ಆಯ್ತು, ಎಷ್ಟೊತ್ತಿಗಾಯ್ತು, ಮತ್ತೆ ಘಟನೆಗೆ ನಿಖರವಾದಂತ ಕಾರಣ ಏನು, ಪ್ರಾಥಮಿಕವಾಗಿ ಏನೆಲ್ಲ ಮಾಹಿತಿ ಸಿಕ್ಕಿದೆ, ಹೀಗೆ ಸಾಕಷ್ಟು ವಿಚಾರಗಳನ್ನು ಕೂಡ ಈಗಾಗಲೇ ಸಿಎಂ ಕೂಡ ಪಡಿತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಪೊಲೀಸ್ನಿಂದನೇ ಈ ಎಲ್ಲಾ ವಿಚಾರಗಳಿಗೆ ಮತ್ತೆ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಒಂದ್ ರೀತಿ ಕ್ಲಾರಿಟಿ ಬರ್ಬೇಕಾಗಿದೆ. ಯಾಕಂದ್ರೆ ಅಲ್ಲಿ ತನಿಖೆ ಆಗ್ಬೇಕಾಗತ್ತೆ ಇಲ್ಲಿ. ಮತ್ತೆ ಈಗ ಸೋಕೋ ಟೀಮ್ ಕೂಡ ಬಂದಿದೆ, ಅವರು ಕೂಡ ಕೆಲವೊಂದು ಅಲ್ಲಿ ಇರುವಂತ ಕೆಲವೊಂದು ವಿಚಾರಗಳನ್ನು ಕೂಡ ಮತ್ತೆ ಕೆಲವೊಂದು ಎವಿಡೆನ್ಸ್ ಗಳನ್ನು ಕೂಡ ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿ ಅದು ಯಾವ ಕಾರಣಕ್ಕೋಸ್ಕರ ಸ್ಫೋಟಗೊಂಡಿದೆ ಅಂತ ಅವರು ಅಲ್ಲಿ ನಿಖರವಾಗಿ ಹೇಳ್ಬಹುದು. ಯಾಕಂದ್ರೆ ಅವರ ಲ್ಯಾಬ್ ಅಲ್ಲಿ ಅದನ್ನು ಟೆಸ್ಟ್ ಮಾಡ್ತಾರೆ. ಇನ್ ಕೇಸ್ ಸಿಲಿಂಡರ್ ಆಗಿದ್ರೆ ಅದು ಸಿಲಿಂಡರ್ ಅಂತಾನೆ ಕೊಡ್ತಾರೆ. ಇಲ್ಲ ಸ್ಫೋಟಕ ಏನು ವಸ್ತುಗಳೇನಾದ್ರು ಪತ್ತೆ ಆಗಿದ್ರೆ ಅದನ್ನು ಕೂಡ ಏನು ಅದು ಲ್ಯಾಬ್ ಅಲ್ಲಿ ಪರೀಕ್ಷೆ ಮಾಡಿ ಯಾವ ರೀತಿಯಾದಂತ ಕೆಮಿಕಲ್ಸ್ ಅನ್ನ ಬಳಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗ ಅವರು ಕೂಡ ಹೇಳಿದ್ದಾರೆ. ಒಟ್ಟಾರೆ ಹೇಳೋದಾದ್ರೆ ಇವಾಗ ಎಲ್ಲರೂ ಕೂಡ ಸಾಕಷ್ಟು ಒಂದ್ ರೀತಿ ಭಯದ ವಾತಾವರಣ ಕೂಡ ಇರುವಂತದ್ದು. ಯಾಕಂದ್ರೆ ಇಂಥ ಸಣ್ಣ ಪುಟ್ಟ ವಿಚಾರಕ್ಕೆ ಸಿಎಂ ಬಂದಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಒಂದ್ ರೀತಿ ಆತಂಕಕ್ಕೂ
ಕೂಡ ಇಲ್ಲಿನ ಸ್ಥಳೀಯರು ಕೂಡ ಈಗಾಗಲೇ ಎದುರಾಗಿರುವಂತದ್ದು. ಸೊ ಹೀಗಾಗಿ ಆಸ್ಪತ್ರೆಯಲ್ಲಿರುವಂತ ಕೆಲವರು ಆರೋಗ್ಯದ ಬಗ್ಗೆನೂ ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ವಿಚಾರಿಸಿದ್ದಾರೆ. ಅಂದ್ರೆ ಏನು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಇನ್ನೇನು ಸಿಎಂ ಬಂದು ಅಂದ್ರೆ ಮಾಧ್ಯಮ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ವಿಚಾರಗಳನ್ನು ಕೂಡ ಅವ್ರು ಹೇಳ್ತಾರೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ ವಿದ್ಯಾ. ಈಗ ಆ ಹುಡುಗ 9 ವರ್ಷದವನು ಸಾವನ್ನಪ್ಪಿದ್ನಲ್ಲ, ಅದು ಆತ ಮನೇಲಿ ಇದ್ದವನೇನ? ಒಂದ್ ಸೆಕೆಂಡ್, ನಾನು ಸ್ಟೇ ವಿತ್ ಮೀ ಅಜಯ್, ನಾನು ನಿಮ್ಮನ್ನ ಸಂಪರ್ಕಕ್ಕೆ ತಗೊಳ್ತೀನಿ. ಈಗ ಸಿಎಂ ಸಿದ್ದರಾಮಯ್ಯ ಕೂಡ ಆ ಜಾಗಕ್ಕೆ ಭೇಟಿ ಕೊಟ್ಟಿರೋದ್ರಿಂದ ಅನುಮಾನಗಳು ಹೆಚ್ಚು ಆಗ್ತಾ ಇದೆ. ನೋಡಿ, ಒಂದು ಸಿಲಿಂಡರ್ ಬ್ಲಾಸ್ಟ್ ನಿಂದ ಒಂದು ರೂಮ್ ಹಾಳಾಗ್ಬೋದು, ಅಥವಾ ಹಬ್ಬ ಅಂದ್ರೆ ಒಂದು ಮನೆ ಅನ್ಕೊಳ್ಳೋಣ, ಅಕ್ಕಪಕ್ಕದ 6 ಕಾರು ಮನೆಯೂ ಕೂಡ ನೆಲಸಮ ಅಂದ್ರೆ ಏನಾಗಿದೆ ಅಲ್ಲಿ?